ಮೋಹನ್ ಜೈನ್ ಅವರು ಮೋಟೋಲಾಗ್ ಬಿಟ್ಬಿಟ್ರ ನೀವು ಹಾಕೋ ಕಮೆಂಟು ಕೆಲವೊಬ್ರನ್ನ ಖುಷಿನೂ ಪಡಿಸ್ಬೋದು ಹಾಗೇನೆ ಬೇಜಾರು ಕೂಡ ಮಾಡಿಸ್ಬೋದು. ಒಬ್ರಂತೂ ಫುಲ್ ಆಂಗ್ರಿ ಫೇಸ್ ಎಲ್ಲ ಹಾಕ್ಬಿಟ್ಟೆಲ್ಲ ಮೆಸೇಜ್ ಮಾಡೋರೆ. ಎರಡೂ ತರ ಆಡಿಯನ್ಸ್ಗಳನ್ನ ಮ್ಯಾನೇಜ್ ಮಾಡೋದು ನನಗೊಂದು ದೊಡ್ಡ ಟಾಸ್ಕ್. ಶೆಟ್ ಗೈಸ್, ನಾನು ಅವಳಿಗೆ ಹೆಲ್ಮೆಟೇ ತಗೊಂಬಂದಿಲ್ಲ. ಎಷ್ಟಿದು? ಜಾಸ್ತಿ ಆಯ್ತು ಬೈ. ಹೆಲ್ಮೆಟ್ ಅಲ್ಲೇ ಹೊಡೆದ್ಬಿಡ್ತೀರಾ ಸ್ವಲ್ಪ ಹೊತ್ತು ಬಿಟ್ರೆ. ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು. ಸರ್ಪ್ರೈಸಾ? ನೀನು ಬಂದಾಗೆಲ್ಲ ಇತ್ತು ಸರ್ ಸರ್ಪ್ರೈಸ್ ಕೊಡ್ತಾ ಇದ್ದಾನೆ. ಯಾಕೆ ಹೆಲ್ಮೆಟ್ ಫಸ್ಟ್ ಆಫ್ ಆಲ್ ಇದ್ಯಾಕೋ ಡೌಟ್. ಸೂಪರ್. ಇದು ಆಕ್ಚುಲಿ ಇದು ನನ್ನ ಫೇವ್ರೇಟ್. ಇದು ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇದ್ರಿ ಮೋಹನ್ ಜೈನ್ ಅವರು ಮೋಟೋಲಾಗ್ ಬಿಟ್ಬಿಟ್ರ ಅಂತ ಅಂದ್ಬಿಟ್ಟು. ಸೊ ಡೆಫಿನೆಟ್ಲಿ ಇಲ್ಲ, ಮೋಟೋಲಾಗ್ ಬಿಡಲ್ಲ. ಮೋಟೋಲಾಗ್ ಅನ್ನೋದಕ್ಕಿಂತ ನಾನು ಬೈಕಿಂಗ್ನ ಯಾವತ್ತೂ ಬಿಟ್ಟಿಲ್ಲ. ನಾನು ಇವಾಗಲೂ ಆಫ್ಲೈನ್ ರೈಡ್ಗಳು ತುಂಬ ಹೋಗ್ತಾ ಇದ್ದೀನಿ. ಸೊ ಸುಮಾರು ಜನ ಕೆಲವೊಂದು ಕ್ವಶನ್ಸ್ಗಳು ಕೇಳಿದ್ದಾರೆ, ಅದಕ್ಕೆ ನಾನು ಈ ವ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ. ಹಾಗೆ ಪ್ರೀವಿಯಸ್ ಒಂದು 2-3 ವ್ಲಾಗಲ್ಲಿ ತುಂಬಾ ಕಮೆಂಟ್ಸ್ಗಳು ಬಂದಿದೆ. ಕ್ರೇಜಿ ಆಗಿದೆ. ನನಗಂತೂ ಪ್ರತಿಯೊಂದು ಓದೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ ಕೆಲವೊಂದು ತುಂಬ ಸೆನ್ಸಿಟಿವ್ ಆಗೂ ಇರುತ್ತೆ. ನೀವು ಹಾಕೋ ಕಮೆಂಟು ಕೆಲವೊಬ್ರನ್ನ ಖುಷಿನೂ ಪಡಿಸ್ಬೋದು, ಹಾಗೇನೆ ಬೇಜಾರು ಕೂಡ ಮಾಡಿಸ್ಬೋದು. ನನಗೆ ಯೂಶಲಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಯಾವುದೇ ಥರ ಲೈಕ್ ನೆಗೆಟಿವ್ ಕಮೆಂಟ್ಸ್ಗಳನ್ನ ಇಟ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಡಿಲೀಟ್ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ಕೆಲವೊಂದು ಮೆಸೇಜಸ್ ತುಂಬಾ ಚೆನ್ನಾಗಿ ಹೇಳಿದ್ದೀರಾ, ತುಂಬ ಒಳ್ಳೆ ರೀತಿ ಹೇಳ್ತಾ ಇದ್ದೀರಾ. ಐ ನೋ ಲೈಕ್ ನಿಮಗೆ ಒಂದು ಕನ್ಸರ್ನ್ ಇರುತ್ತೆ, ಒಂದು ಹುಡುಗಿ ಮೇಲಾಗಿರ್ಬೋದು, ನಿಮ್ಮ ಫೇವ್ರೆಟ್ ವ್ಲಾಗರ್ಸ್ ಮೇಲಾಗಿರ್ಬೋದು, ತುಂಬಾ ಕನ್ಸರ್ನ್ ಇರುತ್ತೆ. ಅದಕ್ಕೋಸ್ಕರ ಹಾಕಿದ್ರೆ ಬಟ್ ಸಮ್ವೇರ್ ಅದನ್ನು ನೋಡಿ ಇನ್ನೊಂದಷ್ಟು ಜನ ಕಮೆಂಟ್ ಹಾಕ್ಬಾರ್ದು ಅನ್ನೋ ಒಂದೇ ಒಂದು ರೀಸನ್ಗೆ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಬಟ್ ನಿಮ್ಮ ಎಲ್ಲ ಕ್ವಶನ್ಸ್ಗಳಿಗೂ ನಾನು ಉತ್ತರ ಹೇಳ್ತೀನಿ ಆದಷ್ಟು ಬೇಗ. ಸೊ ಅಲ್ಲಿವರೆಗೂ ಸ್ವಲ್ಪ ಪೇಷನ್ಸ್ ಆಗಿರಿ ಗೈಸ್. ಆ್ಯಂಡ್ ಐ ಆಮ್ ಶೋರ್ ಲೈಕ್ ಇವಾಗ ರೆಗ್ಯುಲರ್ ಆಗಿ ಕಂಟೆಂಟ್ಸ್ಗಳನ್ನು ಬರ್ತಾ ಇದೆ, ಎಲ್ಲ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೇನೋ ಇಷ್ಟ ಆಗ್ತಿದ್ರೆ ನಮ್ಮ ಕಂಟೆಂಟ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಗೈಸ್, ಅಷ್ಟೇ. ನಾವು ಏನೇ ಎಫರ್ಟ್ ಹಾಕಿ ಈ ಥರ ವೀಡಿಯೋಸ್ಗಳೆಲ್ಲನೂ ಮಾಡ್ತಾ ಇದ್ರು ಅದೆಲ್ಲ ನಿಮಗೋಸ್ಕರನೇ ಮಾಡ್ತಾಯಿದ್ರು. ಸೊ ಜಸ್ಟ್ ಎಂಜಾಯ್ ಮಾಡಿ. ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಒಳ್ಳೊಳ್ಳೆ ಅಪ್ಡೇಟ್ಸ್ಗಳು, ಒಳ್ಳೊಳ್ಳೆ ಅನೌನ್ಸ್ಮೆಂಟ್ಸ್ಗಳೆಲ್ಲನೂ ಬರುತ್ತೆ. ಐ ಆಮ್ ಶೋರ್ ಯು ಗೈಸ್ ವಿಲ್ ಬಿ ಸರ್ಪ್ರೈಸ್ಡ್. ಅದನ್ನು ಬಿಟ್ಟರೆ ಸದ್ಯಕ್ಕೆ ಇವತ್ತು ಕೆಲವೊಂದು ಇಂಪಾರ್ಟೆಂಟ್ ಕೆಲಸಗಳಿದೆ. ಸೊ ಸದ್ಯಕ್ಕೆ ಇವಾಗ ಮೊದಲನೇ ಕೆಲಸ ಏನಪ್ಪ ಅಂತಂದರೆ ನಂದನ್ನು ಆಫೀಸ್ ಹತ್ರ ಹೋಗಿ ಪಿಕ್ ಮಾಡಬೇಕು. ಸೊ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಬೈಕಲ್ಲೇ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾನು ಮೋಟೋಲಾಗ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮೋಟೋಲಾಗ್ ಆಡಿಯನ್ಸ್ಗೆ ನಾನು ಬೇಜಾರು ಮಾಡಿಸೋದಕ್ಕೆ ನಿಜವಾಗ್ಲೂ ಇಷ್ಟಪಡಲ್ಲ. ಸೊ ಅವಾಗವಾಗ ಮೋಟೋಲಾಗ್ಸ್ಗಳು ಬರುತ್ತೆ, ಬೈಕ್ ರಿವ್ಯೂಸ್ಗಳು ಬರುತ್ತೆ, ಹಾಗೆ ಲೈಫ್ ಸ್ಟೈಲ್ ಲಾಗ್ಸ್ ಬರುತ್ತೆ. ಪರ್ಸನಲಿ ಹೇಳ್ಬೇಕಂತಂದರೆ ನಾನು ನನ್ನ ಲೈಫಲ್ಲಿ ಏನೇನು ಮಾಡ್ತೀನಿ ಪ್ರತಿಯೊಂದ್ರ ಬಗ್ಗೆನೂ ನಾನು ವೀಡಿಯೋಸ್ಗಳನ್ನ ಮಾಡ್ತೀನಿ. ಅದನ್ನು ಬಿಟ್ಟು ನಿಮ್ಗೇನಾದರೂ ಬೇರೆ ವೀಡಿಯೋಸ್ಗಳು ಬೇಕು ಅಂತಂದ್ರೂ ಸಜೆಷನ್ಸ್ ಆರ್ ಮೋಸ್ಟ್ ವೆಲ್ಕಮ್. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಯಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ವೀಡಿಯೋನ ನೋಡಿ, ನೆಕ್ಸ್ಟ್ ಇನ್ನೂ ಕ್ರೇಜಿ ಕಂಟೆಂಟ್ಸ್ಗಳು ಬರುತ್ತೆ. ಸದ್ಯಕ್ಕೆ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತೀರಾ, ಹೊಡೋಣ ಬನ್ನಿ, ಲೆಟ್ಸ್ ಗೋ. ಸೊ ಪ್ರತಿ ಸಲ ನಾನು ಗಾಡಿ ತೆಗಿಯೋಕ್ಕಿಂತ ಮುಂಚೆ ಹೇಳಿದ್ದೀನಿ ಟೈರ್ ಪ್ರೆಷರ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಫಾರ್ ಬೆಟರ್ ಸೇಫ್ಟಿ, ಪರ್ಫಾರ್ಮೆನ್ಸ್ ಆ್ಯಂಡ್ ಮೈಲೇಜ್. ಎಸ್ಪೆಷಲಿ ಸಮ್ಮರ್ ಟೈಮಲ್ಲಿ ಟೈರ್ ಪ್ರೆಷರ್ ತುಂಬಾ ಕಮ್ಮಿ ಆಗುತ್ತೆ. ಸೊ ನನ್ನ ವೆಹಿಕಲ್ಸ್ಗೆ ಟೈರ್ ಪ್ರೆಷರ್ನ ರೆಗ್ಯುಲರ್ ಆಗಿ ಮಾನಿಟರ್ ಮಾಡೋದಕ್ಕೆ ನಾನು ತರಿಸಿದ್ದೀನಿ ಅಗೆರೋನ ಡಿಜಿಟಲ್ ಟೈರ್ ಪ್ರೆಷರ್ ಗೇಜ್. ಸೊ ಇದನ್ನ ಯೂಸ್ ಮಾಡೋದು ತುಂಬಾ ಈಸಿ ಆ್ಯಂಡ್ ವೆರಿ ಹ್ಯಾಂಡಿ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಯಾರೋ ಟೈರ್ ಪ್ರೆಷರ್ ಗೇಜ್ ತುಂಬಾ ಸೂಪರ್ ಕಾಂಪ್ಯಾಕ್ಟ್ ಆಗಿದೆ ಆ್ಯಂಡ್ ವೆರಿ ಈಸಿ ಟು ಯೂಸ್. ಸೊ ಇದು ಆನ್ ಮಾಡ್ತಿದ್ದಂಗೆ ಇದರಲ್ಲಿ ಒಂದು ಲೇಸರ್ ನಾಸಲ್ ಸಿಗುತ್ತೆ. ಸೊ ಈ ನಾಸಲ್ನ ಅಟ್ಯಾಚ್ ಮಾಡಿದ್ರೆ ಸಾಕು, ಇದರಲ್ಲಿ ಟೈರ್ ಪ್ರೆಷರ್ ಎಷ್ಟಿದೆ ಅಂತ ತೋರಿಸುತ್ತೆ. ಸೊ ಇವಾಗ ನಿಮಗೆ ಟೈರ್ ಪ್ರೆಷರ್ ಜಾಸ್ತಿ ಮಾಡಬೇಕಾ ಅಥವಾ ಕಡಿಮೆ ಮಾಡಬೇಕಾ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನೀವು ಈ ಥರ ರೆಗ್ಯುಲರ್ ಆಗಿ ಮಾನಿಟರ್ ಮಾಡೋದ್ರಿಂದ ಅಂಡರ್ ಇನ್ಫ್ಲೇಷನ್ ಮತ್ತು ಓವರ್ ಇನ್ಫ್ಲೇಷನ್ ಅವಾಯ್ಡ್ ಮಾಡ್ಬೋದು. ಸೊ ಟೈರ್ ಲೈಫ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಮೈಲೇಜ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಟ್ಸ್ ಅ ಮಸ್ಟ್ ಹ್ಯಾವ್ ಆಕ್ಸೆಸರಿ ಫಾರ್ ಆಲ್ ದ ಕಾರ್ ಅಂಡ್ ಬೈಕ್ ಓನರ್ಸ್. ಸೊ ಇದರ ಅಮೆಝಾನ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಮಿಸ್ ಮಾಡಿದ್ರೆ ಚೆಕ್ ಮಾಡಿ ಆ್ಯಂಡ್ ಬೈ ಮಾಡಿ. ಓಕೆ, ಸೊ ಫೈನಲಿ ಬ್ಯಾಕ್ ಆನ್ ಮೋಟೋಲಾಗ್. ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ಈ ಥರ ಎಲ್ಲ ಮೋಟೋಲಾಗ್ ಮಾಡೋದಕ್ಕೆ. ಯಾಕಂದರೆ ನನ್ನ ಕೋರ್ ಇಂಟ್ರೆಸ್ಟ್ ಬಂದು ಆ್ಯಕ್ಚುಲಿ ಮೋಟೋಲಾಗೇನೆ. ನಾನು ಇದುವರೆಗೂ ಏನು ಇಲ್ಲಿವರೆಗೂ ಬೆಳೆದಿದ್ದೀನಿ ಅದಕ್ಕೆ ಕಾರಣ ಬಂದು ನನ್ನ ಮೋಟೋಲಾಗ್ಸ್. ಆಬ್ವಿಯಸ್ಲಿ ನಮ್ಮ ಆಡಿಯನ್ಸ್ಗೆಲ್ಲ ಗೊತ್ತಿರುತ್ತೆ. ಹೊಸದಾಗಿ ಬಂದಿರೋ ಲೈಫ್ ಸ್ಟೈಲ್ ಆಡಿಯನ್ಸ್ಗೆ ಇದೆಲ್ಲ ಸಮಥಿಂಗ್ ನ್ಯೂ ಅಂತ ಅನ್ನಿಸ್ಬೋದು. ಬಟ್ ಐ ವಿಲ್ ಟ್ರೈ, ಆದಷ್ಟು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೂ ಸ್ವಲ್ಪ ಮೋಟೋಲಾಗಿಂಗ್ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ನಾವೇನು ಮಾಡ್ತೀವಿ, ಯಾವ ಥರ ಬೈಕ್ಸ್ಗಳೆಲ್ಲನೂ ಓಡಿಸ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀವಿ, ಪ್ರತಿಯೊಂದ್ರ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ವಾರ್ಮ್ ಅಪ್ ಮಾಡಿಬಿಡೋಣ.
ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಾನು ಗೋಪ್ರೋದು ಫ್ರಂಟ್ ವ್ಯೂ ಹಾಕಿದ್ದೀನಿ. ಇಷ್ಟು ದಿನ ಆ್ಯಕ್ಚುಲಿ ನಾನು ಇನ್ಸ್ಟಾ 360 ರೆಕಾರ್ಡ್ ಮಾಡಿಬಿಟ್ಟು ಹ್ಯಾಂಗಲ್ ಸೆಟ್ ಮಾಡ್ತಾಯಿದ್ದೆ. ಬಟ್ ಇನ್ಸ್ಟಾ 360 ಪ್ರಾಬ್ಲಮ್ ಏನು ಅಂತಂದರೆ ತುಂಬ ಎಡಿಟಿಂಗ್ ಮಾಡಬೇಕು. ಅದಕ್ಕೋಸ್ಕರ ನಾನು ಗೋಪ್ರೋ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯೂಶ್ವಲಿ ಹ್ಯಾಂಡಲ್ ಬಾರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಶೇಕ್ ಆಗುತ್ತೆ. ಸ್ಟೆಬಿಲೈಸೇಷನ್ ಗೋಪ್ರೋದಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಗೋಪ್ರೋ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಜಸ್ಟ್ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಹೊಡೋಣ, ಲೆಟ್ಸ್ ಗೋ. ಆ್ಯಕ್ಚುಲಿ ಮೇಡಮ್ ಒಂದು 5:30ಗೆಲ್ಲ ಮುಗಿಯುತ್ತೆ ಅಂತ ಹೇಳಿದರು. ಬಟ್ ಇಲ್ಲಿಂದ ಓಡೋಷ್ಟಲ್ಲೇ 5 o'clock ಆಗಿದೆ. ಟ್ರಾಫಿಕ್ ಹೆಂಗಿರುತ್ತೆ ಗೊತ್ತಿಲ್ಲ, ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗೋಣ. ಐ ಥಿಂಕ್ ಮೇಡಮೇ ಕಾಲ್ ಮಾಡ್ತವ್ರ, ಬಾಲಬ್ರು ಕಾಲ್ ಮಾಡ್ತವ್ರೆ. 1 second ಗೈಸ್. ಅಬ್ಬಾ, ತುಂಬ ದಿನ ಆದಮೇಲೆ ನಮ್ಮ ಹಳೆ ಮನೆ ಏರಿಯಾ ಹತ್ರ ಬಂದಿದ್ದೀನಿ. ಸೀರಿಯಸ್ಲಿ ಏನೋ ಒಂಥರ ನಮಗೆ ಹೊಸ ಜಾಗಕ್ಕೆ ಹೋದ್ಮೇಲೆ ಹಳೆ ಜಾಗಕ್ಕೆ ಬರ್ತೀವಲ್ಲ, ಏನೋ ಒಂಥರ ನಾಸ್ಟಾಲ್ಜಿಯಾ ಫೀಲ್. ಅದು ಹಳೆ ಜಾಗ ಆಗಿರ್ಬೋದು ಅಥವಾ ಹಳೆ ಹುಡುಗಿ ಆಗಿರ್ಬೋದು. ಏನಂತೀರಾ? ಆ್ಯಂಡ್ ಇನ್ನೊಂದೇ ಅಂದರೆ ನಾನು ತುಂಬ ದಿನ ಆದಮೇಲೆ, ಐ ಥಿಂಕ್ ದಿನ ಅಲ್ಲ ವರ್ಷಗಳಾದಮೇಲೆ ಅನಿಸುತ್ತೆ ನಾನು ಆಫೀಸಿಂದ ಪಿಕ್ ಮಾಡ್ತಾ ಇರೋದು. ನಡೀರೋ. ಸೊ ಇದು ಬಂದು ನಾವು ಹಳೆ ಮನೆ ಇದ್ದಿದ್ದು ಏರಿಯಾ. ತುಂಬಾ ಮೆಮೊರೀಸ್ ಇದೆ ಗೈಸ್. ಇದು ಆ್ಯಕ್ಚುಲಿ ಇದು ಚಿಕ್ಕ ವಯಸ್ಸಿಂದ ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದು. ಇವಾಗ ಫಾರ್ ಸಮ್ ಬಿಗ್ಗರ್ ರೀಸನ್ ನಾನು ಆ ಕಡೆ ಶಿಫ್ಟ್ ಆಗಿರೋದು. ಸೊ ದೇರ್ ವಿಲ್ ಬಿ ಅ ಬಿಗ್ ಅನೌನ್ಸ್ಮೆಂಟ್. ಇನ್ನೊಂದೇನಂತ ಅಂದರೆ ಇನ್ನು ಮುಂದೆ ಸ್ವಲ್ಪ ಜಾಸ್ತಿ ಲೈಫ್ ಸ್ಟೈಲ್ ಮಾಡೋಣ ಅಂತ ನಿಮಗೆ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ. ನಂಗೆ ಆ್ಯಕ್ಚುಲಿ ಅದಕ್ಕೆ 2 ಥರ ರೆಸ್ಪಾನ್ಸ್ ಬಂದಿದೆ. ಒಂದು ನಮ್ಮ ರೆಗ್ಯುಲರ್ ಮೋಟೋವ್ಲಾಗ್ ಆಡಿಯನ್ಸ್, ಅವ್ರಿಗೆ ಲೈಫ್ ಸ್ಟೈಲ್ ನೋಡೋದಕ್ಕೆ ಇಷ್ಟನೇ, ಬಟ್ ಅವ್ರಿಗೆ ಬೈಕಿಂಗ್ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ. ಅದಕ್ಕೋಸ್ಕರ ಮೆಸೇಜ್ ಮಾಡ್ತಾಯಿದ್ರು, ಬ್ರೋ 6Rಲ್ಲೆಲ್ಲನೂ ವ್ಲಾಗ್ ಮಾಡಿ ಇನ್ನೂ ಬಂದಿಲ್ಲ ಅಂತಬಿಟ್ಟು. ಓಕೆ, ಒಬ್ಬರಂತೂ ಫುಲ್ಲು ಆ್ಯಂಗ್ರಿ ಫೇಸೆಲ್ಲ ಹಾಕ್ಬಿಟ್ಟೆಲ್ಲನೂ ಮೆಸೇಜ್ ಮಾಡೋರೆ, ಬ್ರೋ ಎಲ್ಲಿ 6Rಲ್ಲಿ ವ್ಲಾಗ್ ಮಾಡಿಲ್ಲ, ಬಂದಿಲ್ಲ ಅಂತ ಅಂದ್ಬಿಟ್ಟು. ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಗೈಸ್. ಆ್ಯಕ್ಚುಲಿ ನಾನು ಇಲ್ಲಿವರೆಗೂ ನೀವು ಬೆಳೆಸಿದ್ದೀರ ಮೋಟೋವ್ಲಾಗ್ ಆಡಿಯನ್ಸೇ ನನ್ನನ್ನು ಬೆಳೆಸಿರೋದು. ಸೊ ಮೋಟೋವ್ಲಾಗ್ಸ್ ಬರುತ್ತೆ, ನಮ್ಮ ಹುಡುಗರ ಜೊತೆ ಎಲ್ಲನೂ ಬರುತ್ತೆ. ಬಟ್ ಏನಂತಂದರೆ ನಮ್ಮ ವಾಯ್ಸ್ ಎಲ್ಲ ಫುಲ್ಲೂ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾರೂ ವ್ಲಾಗ್ಸ್ ಮಾಡ್ತಾಯಿಲ್ಲ ಆ್ಯಕ್ಚುಲಿ ಮೋಟೋವ್ಲಾಗ್ಸಲ್ಲಿ. ಸೊ ನೀವು ನೋಡಿರ್ಬೋದು, ಡಿ ವಿ ಅವರು ಇವಾಗ ಅವ್ರ ಬೈಕ್ ಬಂದಮೇಲೆ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ. ಇನ್ನು ನಮ್ಮ ಬಾಯ್ಸ್ ಎಲ್ಲರೂ ಅವಾಗವಾಗ ವ್ಲಾಗ್ಸ್ಗಳು ಅಪ್ಲೋಡ್ ಮಾಡ್ತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನು ಯಾರೂ ಇಲ್ಲ. ಸೊ ಇನ್ನೊಂದೇನಂದರೆ ನಮ್ಮ ಲೈಫ್ ಸ್ಟೈಲ್ ಆಡಿಯನ್ಸ್ ಅವರು, ನೀವು ಮೋಟೋವ್ಲಾಗ್ ಬೈಕಿಂಗ್ ಎಲ್ಲನೂ ಮಾಡಿದ್ರೆ ನಮಗೆ ಇಷ್ಟ ಆಗಲ್ಲ, ನೀವು ಲೈಫ್ ಸ್ಟೈಲೇ ಮಾಡಿ ಅಂತ ಅಂತಿದ್ದಾರೆ. ಸೊ ನನಗೆ 2 ಥರ ಆಡಿಯನ್ಸ್ಗಳನ್ನ ಮ್ಯಾನೇಜ್ ಮಾಡೋದು ನನಗೊಂದು ದೊಡ್ಡ ಟಾಸ್ಕು. ಬಟ್ ಐ ಟ್ರೈ ಟು ಎಂಟರ್ಟೈನ್ ಬೋತ್ ಆಫ್ ಯು ಗೈಸ್. ನನಗೇನಂದರೆ ಕನ್ನಡ ಕಮ್ಯುನಿಟಿನಲ್ಲಿ ಒಂದು ಹೊಸ ಕಾನ್ಸೆಪ್ಟ್, ಹೊಸ ಥರ ವೀಡಿಯೋಸ್ಗಳು ಮಾಡಬೇಕು ಅಂತ ಅಂದ್ಬಿಟ್ಟು. ಯಾಕಂದರೆ ಸುಮಾರು ಜನಕ್ಕೆ ರೆಗ್ಯುಲರ್ ಕಾಂಟೆಂಟ್ಸ್ಗಳನ್ನ ನೋಡಿ ತುಂಬಾ ಬೋರ್ ಆಗಿಬಿಟ್ಟಿರುತ್ತೆ. ಸೊ ಐ ವಾಂಟ್ ಟು ಇಂಟಿಗ್ರೇಟ್ ಬೋತ್. ನನ್ನ ಬೈಕಿಂಗಲ್ಲೇ ನನ್ನ ಲೈಫ್ ಸ್ಟೈಲ್ನ ತೋರಿಸ್ಬೇಕು. ಇಟ್ಸ್ ಗೋಯಿಂಗ್ ಟು ಬಿ ಫನ್. ಇದೊಂದು ಸಿಗ್ನಲ್ ಬಿಟ್ಬಿಟ್ರೆ ಡೈರೆಕ್ಟ್ ಡಬಲ್ ಡೆಕ್ಕರ್ ಎತ್ಕೊಂಡು ಸ್ಟ್ರೈಟ್ ಅವ್ರ ಆಫೀಸ್ ಹತ್ರ ಹೊಟ್ಟೋಗ್ಬಿಡ್ತೀನಿ. ಆಮೇಲೆ ಇವತ್ತು ಬೈತಾಳೆ, ಯಾವಾಗಲೂ ಲೇಟಾಗಿ ಬರ್ತೀಯ ಅಂತ. ಸೀರಿಯಸ್ಲಿ ಗಾಯ್ಸ್, ಈ ಡಬಲ್ ಡೆಕ್ಕರ್ ಒಂಥರ ದೇವ್ರ ಥರ ಸಿಕ್ಬಿಡ್ತು ನಮ್ಮ JP ನಗರ್ ಅವ್ರಿಗೆ. ಆ್ಯಕ್ಚುಲಿ ನಂದು ಜಟಾಯಿದು ಟೈರ್ಸ್ಗಳೆಲ್ಲ ಫುಲ್ಲು ಹೋಗ್ಬಿಟ್ಟೈತೆ. ಆವಾಗ ಟೈರ್ ಪ್ರೆಷರ್ ತುಂಬಾ ರಿಡ್ಯೂಸ್ ಆಗ್ತಾ ಇರುತ್ತೆ. ಸೊ ಫಸ್ಟು ಟೈರ್ ಚೇಂಜ್ ಮಾಡಿಸ್ಬೇಕು. ಶೆಟ್ ಗೈಸ್, ಒಂದು ಪ್ರಾಬ್ಲಮ್ ಆಗೋಯ್ತು ಗೈಸ್. ನಾನು ಅವಳಿಗೆ ಹೆಲ್ಮೆಟೇ ತೊಗೊಂಬಂದಿಲ್ಲ. ಅಯ್ಯಯ್ಯೋ, ನಂಗೆ ಇವಾಗ ಇಲ್ಲಿ ಹೆಲ್ಮೆಟ್ ಅಂಗಡಿ ನೋಡಿದಾಗ ನಂಗೆ ನೆನಪಾಯಿತು ಅವಳಿಗೆ ಹೆಲ್ಮೆಟೇ ತಂದಿಲ್ಲ ಅಂತ ಅಂದ್ಬಿಟ್ಟು. ಇರಿ ಒಂದು ಹೆಲ್ಮೆಟ್ ತೊಗೊಂಬಿಡೋಣ. ನಾನು ಯೂಶ್ವಲಿ ಅವನ ಕರ್ಕೊಂಬರ್ಬೇಕಾದ್ರೆ ಒಂದು ರೆಗ್ಯುಲರ್ ಹೆಲ್ಮೆಟ್ ಎತ್ಕೊಂಡು ಹೋಗ್ತೀನಿ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ತರಲಿಲ್ಲ. ಸದ್ಯಕ್ಕೆ ನೋಡೋಣ ಇರಿ. ಚಿಕ್ಕದಾಗಿದೆ, ಕಾಂಪ್ಯಾಕ್ಟ್ ಆಗಿರಬೇಕು. ಬೇರೆ ಕಲರ್ ಇಲ್ವಾ? ಇದು ನಂಗೆ ಆದಷ್ಟು ಸ್ವಲ್ಪ ಚಿಕ್ಕದು ಬೇಕು. ಎಷ್ಟಿದು? ಜಾಸ್ತಿ ಆಯಿತು ಬೈ. ಇದು ಕೊಡೋ ರೇಟ್ ಹೇಳಿ, ತೊಗೊಳ್ತೀನಿ ನಾನು. ಇಲ್ಲ, 300 rupees. ISI ಮಾರ್ಕ್ ಎಲ್ಲ ಏನೋ ಹಾಕೋರೆ, ಏನೋ ಗೊತ್ತಿಲ್ಲ, ನೋಡೋಣ. 350 ಮಾಡ್ಕೊಬೋದಾಗಿತ್ತು ತಾನೇ.
380 ಹೆಲ್ಮೆಟಲ್ಲೇ ಹೊಡೆದ್ಬಿಡ್ತೀರಾ ಸ್ವಲ್ಪ ಹೊತ್ತು ಬಿಟ್ರೆ. ಆಗಿದೆ ತಗೊಳ್ಳಿ. ಗೊತ್ತಾಯ್ತು ಇರಲಿ ಬಿಡಿ, ತಮಾಷೆ ಮಾಡಿದೆ. ಸರಿ ಅಣ್ಣ, ಓಕೆ, ಥ್ಯಾಂಕ್ ಯು. ಆ್ಯಕ್ಚುಲಿ ಮುಂದೆ ಎಲ್ಲರೂ ನೋಡ್ಬೋದಾಗಿತ್ತು, ಇನ್ನೂ ಸ್ವಲ್ಪ ಕಮ್ಮಿಗೆ ಸಿಕ್ಕಿರೋದು. ಬಟ್ ಏನು ಗೊತ್ತಾ, ಫುಟ್ಪಾತಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರ ಹತ್ರ ಜಾಸ್ತಿ ಬಾರ್ಗೇನು ಮಾಡೋಕ್ಕೆ ಹೋಗ್ಬಾರ್ದು. ಪಾಪ ಬಿಸಿಲಲ್ಲಿ ಕೂತಿರ್ತಾರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. ಏನೋ 100 ರೂಪಾಯಿ 200 ರೂಪಾಯಿ ಆಗುತ್ತೆ, ಎಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚಾಗುತ್ತೆ. ಜೈ ಶ್ರೀರಾಮ್, ಜೈ ಜಗನ್ನಾಥ್. ಎಷ್ಟು ಜನ ಗೊತ್ತಿದೆ ನಿಮಗೆ, ನಮ್ಮ ಬೆಂಗಳೂರಲ್ಲಿ ಜಗನ್ನಾಥ್ ಟೆಂಪಲ್ಲು HSR ಲೇಔಟಲ್ಲಿ ಇದೆ ಅಂತ ಅಂದ್ಬಿಟ್ಟು? ಈ ವಿಷಯ ಎಷ್ಟೊಂದು ಜನ ಗೊತ್ತೇ ಇಲ್ಲ. ಆ್ಯಕ್ಚುಲಿ ಜಗನ್ನಾಥ್ ಟೆಂಪಲ್ಗಳು ತುಂಬಾ ಕಡಿಮೆ ಇರೋದು. ನೆಕ್ಸ್ಟ್ ಟೈಮ್ ಒಂದ್ಸಲ ಹೋಗೋಣ ಇರಿ ಇಷ್ಟರಲ್ಲೇ, ಅವಾಗ ತೋರಿಸ್ತೀನಿ ಆ ಟೆಂಪಲ್ ಯಾವ ಥರ ಇದೆ ಅಂತ. ತುಂಬಾ ಚೆನ್ನಾಗಿದೆ. ಓಕೆ ಗೈಸ್, ಫೈನಲಿ ನಮ್ಮ ಮೇಡಮ್ನ ಪಿಕ್ ಮಾಡೋ ಟೈಮ್ ಬಂತು. ಎಕ್ಸಾಕ್ಟ್ಲಿ ಮನೆಯಿಂದ ಇಲ್ಲಿಗೆ ಬರೋದಕ್ಕೆ 1 hour. ಇಷ್ಟು ದಿನ ನಾನು ವೆಯ್ಟ್ ಮಾಡಿಸ್ತಾ ಇದ್ದೆ ಅವಳಿಗೆ, ಇವಾಗ ಅವಳೇ ನನಗೆ ವೆಯ್ಟ್ ಮಾಡಿಸ್ತಾವಳೆ. ಬರಲಿ ಮೇಡಮ್. ಓಕೆ, ಸೊ ಫೈನಲಿ ಮೇಡಮ್ ಅವರು ಬಂದರು. ಹಲೋ, ಏನು ಮೇಡಮ್ ಸಮಾಚಾರ? ಆರಾಮಾ? ಎಲ್ರಿಗೂ ಅಲ್ಲ. ಆಮೇಲೆ ನನಗೆ ಎಷ್ಟು ದಿನ ಆಯಿತು ಗೊತ್ತಾ ಈ ಥರ ಆಫೀಸ್ ಎನ್ವೈರನ್ಮೆಂಟ್ ಎಲ್ಲ ನೋಡಿಬಿಟ್ಟು, ಈ ರೋಡ್ಗೆಲ್ಲ ಬಂದು. ನಾನು ಕ್ಯಾಂಪಸ್ಸೇ ನೋಡಿಲ್ಲ ನಾನು ಇದುವರೆಗೂ. ಹಣೆ ಬರೋದಲ್ಲಿ ವರ್ಕ್ ಫ್ರಮ್ ಹೋಮ್ ಇರಬೇಕು, ನಮಗೆ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಒಳ್ಳೇದು. ನನ್ನ ಫಾಲೋ ಮಾಡ್ಕೊಂಡು ನಾನು ಆಫೀಸ್ ತನಕ ಬಂದಿದ್ದೇನೆ. ಇನ್ನು ಫಾಲೋ ಮಾಡ್ಕೊಂಡು ಬಂದಿಲ್ಲ, ನಾನು ಆಲ್ರೆಡಿ ಇದ್ದೆ. ನೀನು ನನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀಯ ಇವಾಗ ಹುಡ್ಕೊಂಡು. ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು. ಸರ್ಪ್ರೈಸಾ? ಸರ್ಪ್ರೈಸ್. ನೀನು ಬಂದಾಗೆಲ್ಲ ಇತ್ತೀಚೆಗೆ ಸರ್ಪ್ರೈಸ್ ಕೊಡ್ತಾ ಇದ್ದಾನೆ. ಫುಲ್ ನಿನಗೆ ಹಬ್ಬ. ಮಾಡಲಿ ದೇವರು ನಿನಗೆ. ಬಟ್ ಈ ಸರ್ಪ್ರೈಸ್ ನಿನಗೆ ಸಕ್ಕತ್ ಇಷ್ಟ ಆಗುತ್ತೆ. ಸರ್ಪ್ರೈಸ್ ಏನಂದ್ರೆ ಟಡಾ, ಆಕ್ಚುಲಿ ಹೆಲ್ಮೆಟ್ ಕತೆ ದೊಡ್ಡದು. ಯಾವಾಗೂ ನನಗೆ ಟೋಪಿ ಹೆಲ್ಮೆಟ್ ತಗೊಂಡೆ, ಅದು ಪಿಂಕ್ ಕಲರ್ ಹೆಲ್ಮೆಟ್. ಏಯ್, ಟೋಪಿ ಹೆಲ್ಮೆಟ್ ಅಲ್ಲಿ ಫುಲ್ ಹೆಲ್ಮೆಟ್ ತರ್ತಾ ಇದ್ದೆ ನಾನು. ಅದು ಯಾರ್ಯಾರ್ದೋ ತಗೊಂಡ್ಬಂದು ಕೊಡ್ತಿದ್ದ. ಯಾರ್ಯಾರ್ದು? ಇದ್ಯಾಕೆ ಹೆಲ್ಮೆಟ್ ಫಸ್ಟ್ ಆಫ್ ಆಲ್ ಇದ್ಯಾಕೋ ಡೌಟ್ ಹೊಡಿತು. ಇದು ಆ್ಯಕ್ಚುಲಿ ಏನು ಗೊತ್ತಾ, ಇದ್ರ ವಿಷಯ ಆಮೇಲೆ ಹೇಳ್ತೀನಿ ಬಿಡು. ನೋಡಿ ಇಲ್ಲೆಲ್ಲ ಸ್ಕ್ರಾಚ್ ಆಗಿದೆ. ಯಾವ ಹುಡುಗಿ ಹೆಲ್ಮೆಟ್? ನಿನಗೋಸ್ಕರ ಇವಾಗ ಹೊಸ್ದಾಗಿ ತೊಗೊಂಬಂದಿರೋದು. ಸ್ಕ್ರ್ಯಾಚ್ ಅಲ್ಲ ಅದು, ಇದು ಒಳಗಡೆ ಇರೋದಕ್ಕೆ ಹಂಗೆ ನೋಡು. ಟ್ಯಾಗ್ ಕೂಡ ಇಲ್ಲೇ ಇದೆ ಹೊಸದು. ಇದು UK ಇಂದ ತರಿಸಿರೋದು. 2,500 ಹೆಲ್ಮೆಟ್ ಇದು. UK ಅಂದ್ರೆ ಯಾವುದು? UK, ಉತ್ತರ ಕರ್ನಾಟಕ. ಕೊಡು, ಬ್ಯಾಗ್ ಇಡ್ತೀಯಾ? ಕೊಡು ಪಾಪ. ಅದೇನೆ ಹೋಗ್ಲಿ ಪಾಪ, ಇಷ್ಟು ದಿನದಿಂದ ಒಂದೇ ಹೆಲ್ಮೆಟ್ ಯೂಸ್ ಮಾಡ್ತಾ ಇದ್ದಲ್ಲ, ಅದಕ್ಕೋಸ್ಕರ ಆ ಹೆಲ್ಮೆಟ್ ತರೋಣ ಅಂತಂದ್ಬಿಟ್ಟು ಬ್ಯಾಗ್ ಹಾಕ್ಕೊಂಡು ಆಮೇಲೆ ಬೇಡ ಅಂತ ಹೇಳಿ ಆಮೇಲೆ ಹೋಗಿ ವಾಪಸ್ಸು ಕೊಟ್ಟು ಹೊಸ ತೊಗೊಂಬಂದಿರೋದು ಇದು. ಸರಿ ಬಾ ಆಯ್ತು. ಸೂಪರ್. ಐ ಯಾಕೆ ಬೇಕಾ ಒದೆಗಳು? ಯಾಕೆ ಬೇಕಾ ಒದೆಗಳು? ಬಾ ಹತ್ತು. Let's enjoy the ride. Let's go. ಏನ್ ಕೊಡಿಸ್ತೀಯಾ? ಏನೋ ಕೊಡಿಸ್ತೀನಿ ಅಂತಂದಲ್ಲ, ಏನ್ ಕೊಡಿಸ್ತೀಯಾ? ನಾನೇನ್ ಕೊಡಿಸ್ತೀನಿ ನಿನ್ಗೆ? ನೀನ್ ಕೊಡಿಸ್ಬೇಕು ನನ್ಗೆ. ಮೋಸ ಇದೆಲ್ಲ. ಬಾ ಶಾಪಿಂಗ್ ಹೋಗೋಣ. ಯಾಕೆ ಬಂದ್ಬಿಡು, ಅದೇ ಕೆಲಸ. ಮೊನ್ನೆ ತಾನೇ ಶಾಪಿಂಗ್ ಚಾಲೆಂಜ್ ಆಗಿದೆ. ನೆನ್ನೆ ತಾನೇ ಇವಾಗ ಶಾರ್ಬಕ್ಸ್ ಅಲ್ಲಿ ಬೇರೆ ದುಡ್ಡು ಖರ್ಚು ಮಾಡಿಸಿದ್ಯಾ, ಇವಾಗ ಮತ್ತೆ ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ ಬಾ ನಿನ್ಗೆ. ನಾನಂತ ಎಲ್ಲ ಚೆನ್ನಾಗಿ ಚಾಟ್ಸ್ ಎಲ್ಲ ತಿನ್ಕೊಂಡು. ಓಕೆ ಆಯ್ತು, ಶಾಪಿಂಗ್ ಹೋಗೋಣ. ಬಟ್ ಈ ಸಲ ನೀನ್ ಪೇ ಮಾಡಬೇಕು. ಯಾಕೆ? ಬಂದ್ಬಿಡು. ಯಪ್ಪ ನೋಡಿದ್ರ ಗೈಸ್, ಹಿಂಗೇನೆ. ಅದಕ್ಕೆ ಜನರಿಗೆಲ್ಲ ಈ ಥರ ಹೆಲ್ಪ್ ಮಾಡೋಕ್ಕೆ ಹೋಗ್ಬಾರ್ದು. ಮೇಡಮ್ ಏನೋ ಕ್ಯಾಬ್ ಬುಕ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ, ಬಂದು ಪಿಕ್ ಮಾಡು ಅಂತ ಅಂದಿದ್ದಕ್ಕೆ ಬಂದೆ ಅಪ್ಪ. ನಾನೇನು ಆ ಥರ ಹೇಳಿಲ್ಲಪ್ಪ. ನೀನೇ ಹೇಳಿದ್ದು. ಇಲ್ಲ ನಾನು ಸುಮ್ಮನೆ ಬರ್ತೀನಾ? ಎಲ್ಲ ನನ್ನ ಫಾಲೋ ಮಾಡಿದ್ರೆ ನಾನು ಅಮಾಯಕ ಹುಡುಗ, ಯಾವ ಹುಡುಗಿನ ಪಿಕ್ ಮಾಡಕ್ಕೆ ಹೋಗಲ್ಲ ಆ ಥರ ಎಲ್ಲ. ನಮ್ಮ ಫೇವ್ರೆಟ್ ಪ್ಲೇಸ್ಗೆ. ಯಾವುದು? ನರ್ಮದಾ ರೆಸ್ಟೋರೆಂಟಾ? ಎಕ್ಸಾಕ್ಟ್ಲಿ. ಬಟ್ ನಾನು ನಾನ್ ವೆಜ್ ತಿನ್ನಲ್ಲ. ಅವಾಗೆಲ್ಲ ತಿಂತಿದ್ದೆ ತಾನೆ, ಏನು ಬಿಟ್ಟೆ ನೀನು? ನಾನು ಒಂದು ಗುಡ್ ಕಾಸಿಗೆ ಬಿಟ್ಟಿದ್ದೆ, ನೀನು ಬಿಡು. ನೀನು ನನ್ನ ತಲೆ ತಿಂತೀಯಲ್ಲ ಯಾವಾಗ್ಲೂ. ತಲೆ ಮಾಂಸ ಫೇವ್ರೆಟ್ ತಾನೆ ನಿನಗೆ? ಜೀವ ತಿನ್ನಕ್ಕೂ ವ್ಯತ್ಯಾಸ ಇದೆ. ಅಯ್ಯೋ ಟ್ರಾಫಿಕ್ ಎಷ್ಟು ಲೇಟ್ ಬಂದಿದೆ ನೋಡು. ನಾನು ಲೇಟ್ ಬಂದಾ? ನಾನು ನಿನಗೆ ಫಸ್ಟ್ ಆಫ್ ಆಲ್ ನನಗೆ ಕ್ಲಾಸ್ ಎತ್ಕೊಬೇಕು ಇವಾಗ ಲೇಟಾಗಿ ಬಂದಿದ್ದಕ್ಕೆ. ನಾನು ಬರ್ತಾ ಇದ್ನಪ್ಪ, ಟ್ರಾಫಿಕ್ ಇತ್ತು. ನಿನಗೆ ಟ್ರಾಫಿಕ್ ಇತ್ತಾ? ಏನು ಆಫೀಸ್ ಒಳಗಡೆಯಿಂದ? ನೋಡಿದ್ರೆ ಗಾಯ್ಸ್ ಹೆಂಗೆ ಸುಳ್ಳು ಹೇಳ್ತಾಳೆ. ಅಟ್ಲೀಸ್ಟ್ ಇಷ್ಟು ದೂರ ಬಂದು ಕರ್ಕೊಂಡು ಹೋಗ್ತಿದ್ದಕ್ಕೆ ಏನಾದ್ರು ಕೊಡ್ಸೋಣ. ಇಲ್ಲ ಮೋನ ಬಾ, ಒಂದು ಕಾಫಿ ಕೊಡ್ತೀನಿ, ಟೀ ಕೊಡ್ತೀನಿ, ಮೋಮೋಸ್ ತಿನ್ನೋಣ, ಏನಾದ್ರು ಹೇಳ್ತೀಯ ನೀನು? ಸರಿ ಬಾ, ದೋಸೆ ಕೊಡಿಸ್ತೀನಿ. ದೋಸೆ? ಎಸ್ ಓಕೆ. ಮೋಮೋಸ್ ಹೋಗಪ್ಪ, ತಿನ್ನೋ ಬೋರ್ ಆಗೋಯ್ತು ಇವಾಗ. ಇವಾಗ ತಿನ್ನಲ್ಲ, ಅಟ್ಲೀಸ್ಟ್ ನೆಕ್ಸ್ಟ್ ಕಪಲ್ ಆಫ್ ಡೇಸ್ ತಿನ್ನೋಣ.
ದೋಸೆ ತಿನ್ನೋಣ ಇವತ್ತು. ಎಸ್, ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನಾವು ಕೆಳಗಡೆ ಹೋಗ್ಬೇಕಾಗಿತ್ತು, ಮಿಸ್ ಆಗಿ ಮೇಲ್ಗಡೆ ಬಂದುಬಿಟ್ಟೆ. ನನಗೇನೋ ಗೊತ್ತಾಗಿಲ್ಲ, ಮೇಡಮ್ ಡೈಲಿ ಓಡಾಡ್ತಾರೆ, ಹೇಳ್ಬೇಕು ತಾನೇ. ನಾನು ಡೈಲಿ ನೋಡು, ನಾನು ಕ್ಯಾಬ್ ಅದಿದ ತಕ್ಷಣ ಕಣ್ಣು ಮುಚ್ಕೊಬಿಡ್ತೀನಿ, ನನ್ನ ಡ್ರಾಪ್ ಆಗಿದ ತಕ್ಷಣ ಕಣ್ಬಿಡ್ತೀನಿ, ಡ್ರೈವರ್ ಕರ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಅಪ್ಪಿ ತಪ್ಪಿ ಡ್ರೈವರ್ ಎಲ್ಲರೂ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀಯಾ? ಹಂಗೆಲ್ಲ ಕರ್ಕೊಂಡು ಹೋಗಲ್ಲ. Don't you know that I got you? Quit it out with this nonsense. They don't know about a thing. 잠깐 쉬어가도 돼. 내게 빌려줄게. 네 속도에 맞출게. Baby, let's go. ಓಕೆ, ಸೊ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ನಮ್ಮ ಅಮ್ಮ ಇಟಾಲಿಯನ್ ಪಿಜ್ಜಾ ಹತ್ರ ಬಂದಿದ್ವಿ. ಆಂಟಿ ಅಂಕಲ್ ಮಾತಾಡ್ಕೊಂಡು ಅಂದ್ಬಿಟ್ಟು ಹೆಂಗೆ ನಡೀತಾ ಇದೆ ಆಂಟಿ ವ್ಯಾಪಾರ ಎಲ್ಲ? ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಹಾಗೆ ಅಲ್ಲಿ ಪಕ್ಕದಲ್ಲಿ 99 ವೆರೈಟಿ ದೋಸೆದಲ್ಲಿ ಒಂದು ಸ್ಪೆಷಲ್ ದೋಸೆ ಆರ್ಡರ್ ಮಾಡಿದ್ದೀವಿ. ಇಲ್ಲಿ ಮೇಡಮ್ ತಂದು ಕೊಟ್ಟಿದ್ದಾರೆ ನಮಗೋಸ್ಕರ. ಯಾವುದು ಮೇಡಮ್? ಮಸಾಲಾ ಸೆಪರೇಟು ನಿಮಗೆ ಸ್ಪೆಷಲ್ ಆಗಿ ನಮ್ಮ 99 ವೆರೈಟೀಸ್ ಕಡೆಯಿಂದ. ಇದು ಆ್ಯಕ್ಚುಲಿ ಇದು ನನ್ನ ಫೇವ್ರೇಟ್. ಇದು ಪ್ರತಿ ಸಲ ಬಂದಾಗ ಇದನ್ನೇ ತಿನ್ನೋದು ನಾನು. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಶೋರ್, ಥ್ಯಾಂಕ್ ಯು. ಎಷ್ಟೋ ದಿನ ಆಯ್ತು ಆ್ಯಕ್ಚುಲಿ ದೋಸೆ ತಿಂದು. ಕ್ರೇವಿಂಗ್ ಇಟ್ಕೊಂಡು ತಿನ್ನಬೇಕು, ಅವಾಗಲೇ ಇದು ರುಚಿ ಇಲ್ಲ ನಾವು ಗೊತ್ತಾಗೋದು. ಈ ವೆದರ್ಗೆ ಈ ಥರ ದೋಸೆ ತಿಂತಾ ಇದೆ ಸೂಪರ್. ಸೊ ಯಾರ್ಯಾರು ನೋಡ್ತಾ ಇದ್ದೀರಾ ಬನ್ನಿ, ಕೋರ್ಮಂಗ್ಲ ಇಲ್ಲೇ ಕಲ್ಯಾಣ ಮಂಟಪ ಬಸ್ ಸ್ಟಾಪ್ ಪಕ್ಕನೇ ಇದೆ ಅಮ್ಮ ಇಟಾಲಿಯನ್ ಪಿಜ್ಜಾ. ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. 99 ವೆರೈಟಿ ದೋಸೆ, ಪಾವ್ ಬಜಿ ಇದೆ, ತವಾ ಬಟರ್ ಪಲಾವ್ ಇದೆ. ಬಟ್ ನನ್ನ ಫೇವ್ರೇಟ್ ಆಲ್ ಟೈಮ್ ಪಿಜ್ಜಾ, ಗಾರ್ಲಿಕ್ ಬ್ರೆಡ್, ಬರ್ಗರ್, ಎವ್ರಿಥಿಂಗ್ ನಿಮಗೆ ಒಂದೇ ಪ್ಲೇಸ್ ಅಲ್ಲಿ ಸಿಗುತ್ತೆ. ಕರ್ನಾಟಕ ಪಿಜ್ಜಾ ಅಂತ ಅಂದ್ಬಿಟ್ಟು ಮಿಸ್ ಮಾಡದಿರೋತೀನಿ. ಒನ್ ಆಫ್ ಮೈ ಫೇವ್ರೇಟ್ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ರನ್ನಿಂಗ್ ಪಿಜ್ಜಾ. ಅದು ಮಿಸ್ ಮಾಡಿ ಟ್ರೈ ಮಾಡಿ, ಸಖತ್ ಇಷ್ಟ ಆಗುತ್ತೆ ಎಲ್ಲರಿಗೂ. ಓಕೆ, ಇವಾಗ ನೀವು ಆರಾಮಾಗಿ ತಿನ್ನಿ, ಎಂಜಾಯ್ ಮಾಡಿ. ಎಸ್.